ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ನೇಲ್ ನೋಡಿರೋ ಹಾಗೆ ತುಂಬ ಹೂಗಳು ನಮ್ಮ ಗಿಡದಲ್ಲಿ ಬರಬೇಕು ಅಂತಂದರೆ ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಒಂದೇ ಗಿಡದಲ್ಲಿ ಎಷ್ಟೊಂದು ಮೊಗ್ಗುಗಳು, ಎಷ್ಟೊಂದು ಹೂಗಳು ಬಿಟ್ಟಿದೆ ಅಂತಂದರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಇಷ್ಟು ಹೂಗಳು ಒಂದೇ ಗಿಡದಲ್ಲಿ ಬಿಟ್ಟರೆ. ಸೊ ಈ ರೀತಿ ನಿಮ್ಮ ಗಿಡದಲ್ಲಿ ಬರ್ತಾ ಇಲ್ಲ, ಹೂಗಳು ಮೊಗ್ಗುಗಳಾಗ್ತಾ ಇಲ್ಲ, ಹಾಗೆಯೇ ಬರೀ ಗಿಡಗಳ ಬೆಳವಣಿಗೆ ಚೆನ್ನಾಗಿದೆ ಆದರೆ ಮೊಗ್ಗುಗಳಾಗ್ತಾ ಇಲ್ಲ ಅನ್ನೋರು ಇವತ್ತಿನ ಫರ್ಟಿಲೈಸರನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಅಲ್ಲ, ಮನೆಯಲ್ಲೇ ನೀವು ಡಸ್ಟ್ಬಿನ್ಗೆ ಬಿಸಾಕುವಂಥ ವಸ್ತುವಿಂದ ತಯಾರು ಮಾಡುವಂಥ ಫರ್ಟಿಲೈಸರ್. ಸೊ ನಮ್ಮ ಗಿಡಗಳಿಗೆ ಏನು ಬೇಕು ಅನ್ನೋದು ನಮಗೆ ಗೊತ್ತಿದ್ದರೆ ಇಷ್ಟೇ ಚೆನ್ನಾಗಿ ನಿಮ್ಮ ಗಿಡಗಳಲ್ಲೂ ಹೂಗಳು ಚೆನ್ನಾಗಿ ಬರುತ್ತೆ. ಏನು ಬೇಕು ನಮ್ಮ ಗಿಡಗಳಿಗೆ ಅಂತಂದರೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ನಾವು ಕೊಡಲೇಬೇಕಾಗುತ್ತೆ. ಬಿಕಾಸ್ ಎಲ್ಲ ಈಗ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಆದರೆ ಯಾವುದೇ ಕೇರ್ ಬೇಡ, ಯಾವುದೇ ಫರ್ಟಿಲೈಸರ್ ಬೇಡ. ಬಟ್ ಹೂವಿನ ಗಿಡಗಳಿಗೆ ತುಂಬ ಎನರ್ಜಿ ಬೇಕು ಮೊಗ್ಗುಗಳು ಬರೋಕ್ಕೆ, ಹೂಗಳು ಬಿಡೋಕ್ಕೆ ಅಂದಾಗ ಆ ಎನರ್ಜಿನ ನಾವು ಎಕ್ಸ್ಟರ್ನಲ್ ರೀತಿಯಲ್ಲಿ ಅಂತಂದರೆ ಫರ್ಟಿಲೈಸರ್ ಥ್ರೂ ನಾವು ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವ ಫರ್ಟಿಲೈಸರ್ನ ಯೂಸ್ ಮಾಡಿದರೆ ಈ ರೀತಿ ಹೂಗಳು ಬರುತ್ತೆ ಅನ್ನೋದು ಇವತ್ತು ನಾನು ಹೇಳ್ಕೊಡ್ತೀನಿ. ನಾನು ಇದನ್ನು ಸುಮಾರು ವರ್ಷಗಳಿಂದ ಪಾಲಿಸ್ತಾ ಬಂದಿದ್ದೀನಿ. ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಕ್ಕಿದೆ. ಒಂದು ಗಿಡಕ್ಕೆ ಮೇನಾಗಿ ಗಿಡದಲ್ಲಿ ಹೂಗಳು ಬರಬೇಕು ಅಂತಂದರೆ ಗಿಡಕ್ಕೆ ಬೇಕಾಗಿರೋ ಅಂಥದ್ದು ಫಾಸ್ಫರಸ್. ಈ ಫಾಸ್ಫರಸ್ ಎದರಲ್ಲಿ ಇರುತ್ತೆ ಅಂತಂದರೆ ನೀವು ಬಾಳೆಹಣ್ಣನ್ನು ತಿಂದು ಬಿಸಾಕುವಂಥ ಸಿಪ್ಪೆಯಲ್ಲಿ ತುಂಬ ಹೆಚ್ಚಿನ ಪರ್ಸೆಂಟೇಜ್ ಇರುತ್ತೆ. ಪೊಟ್ಯಾಷಿಯಮ್ ಕೂಡ, ಕ್ಯಾಲ್ಶಿಯಂ, ಫಾಸ್ಫರಸ್ ಮೂರೂ ಇರೋದ್ರಿಂದ ಇದನ್ನು ನೀವು ಗಿಡಕ್ಕೆ ಆರಾಮಾಗಿ ಯೂಸ್ ಮಾಡ್ಬೋದು. ಏನು ಮಾಡಬೇಕು ಅಂತಂದರೆ ಬಿಸಾಕುವಂಥ ಸಿಪ್ಪೆನ ತೆಗೆದಿಟ್ಕೊಂಡು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಚೆನ್ನಾಗಿ ಒಣಗಿಲ್ಲ, ಬಿಸಿಲು ತೀರಾ ಕಡಿಮೆ ಇದೆ ಅಂದರೆ ಅವನಲ್ಲೂ ಕೂಡ ನೀವು ಇದನ್ನು ಡ್ರೈ ಮಾಡಿಕೊಂಡು ಒಂದು ಚಿಕ್ಕ ಪೀಸಾಗಿ ಮಾಡಿಕೊಂಡು ಇದನ್ನು ಮಿಕ್ಸಿಲಿ ಹಾಕ್ಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಪೌಡ್ರ್ ಫಾರ್ಮ್ ಆಗೋ ರೀತಿ ಇದನ್ನು ನೀವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ಆದರೆ ಸಾಕು. ಇದರಲ್ಲಿ ಹೇರಳವಾಗಿ ಫಾಸ್ಫರಸ್ ಹಾಗೆ ಕ್ಯಾಲ್ಶಿಯಂ ಹಾಗೆ ಪೊಟ್ಯಾಷಿಯಮ್ ಇರೋದರಿಂದ ನಿಮ್ಮ ಗಿಡಗಳಿಗೆ, ಎಲ್ಲ ಹೂವಿನ ಗಿಡಗಳಿಗೂ ಅಷ್ಟೇ ಅಲ್ಲದೆ ನೀವು ಆರ್ಗ್ಯಾನಿಕ್ ಆಗಿ ಬೆಳೆಸುವಂಥ ತರಕಾರಿ ಗಿಡಗಳಿಗೂ ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ಬೇರುಗಳನ್ನ ಗಟ್ಟಿ ಮಾಡೋದಲ್ಲದೆ ಇಷ್ಟೊಂದು ಮೊಗ್ಗುಗಳು, ಇಷ್ಟೊಂದು ಹೂಗಳು ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಗಿಡನ ಹಚ್ಚ ಹಸಿರಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಪೌಡ್ರನ್ನು ನೀವು ಯಾವ ರೀತಿ ಹಾಕಬೇಕು, ಎಷ್ಟು ದಿನಕ್ಕೊಂದ್ಸಲ ಹಾಕಬೇಕು ಅನ್ನೋದನ್ನು ಹೇಳ್ತೀನಿ. ಇದನ್ನು ನೀವು ಏರ್ ಟೈಟ್ ಕಂಟೈನರಲ್ಲಿ ನೀವು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. 3 ರಿಂದ 4 ತಿಂಗಳು ಇದನ್ನು ಆರಾಮಾಗಿ ನೀವು ಸ್ಟೋರ್ ಮಾಡಬೇಕು. ಬಟ್ ಡ್ರೈ ಆಗಿರಬೇಕು. ನೀವು 1 ರಿಂದ 2 ಟೇಬಲ್ ಸ್ಪೂನ್ ಒಂದು ಗಿಡಕ್ಕೆ ಸಾಕಾಗುತ್ತೆ, ಅಷ್ಟೇ ಹಾಕೋದು ಸಾಕು. ಹಾಕುವ ಮುಂಚೆ ಏನು ಮಾಡಬೇಕು ಅಂತಂದರೆ ಮಣ್ಣನ್ನು ಸ್ಲೈಟಾಗಿ ಅಗೆದುಕೊಳ್ಬೇಕು. ಅಂತಂದರೆ 1 ರಿಂದ 2 ಇಂಚು ಮಣ್ಣನ್ನು, ಮೇಲ್ಗಡೆ ಮಣ್ಣನ್ನು ಸ್ವಲ್ಪ ಸಡ್ಲ ಮಾಡ್ಕೋಬೇಕು. ಸಡ್ಲ ಮಾಡ್ಕೊಂಡು ಆದಮೇಲೆ ಇದನ್ನು 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೆ 1 ಸಲ ಈ ರೀತಿಯಾಗಿ ನೀವು ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ. ಇದನ್ನು ಯೂಸ್ ಮಾಡಿ ನೋಡಿ. ನೀವು 15 ರಿಂದ 20 ದಿನದಲ್ಲೇ ನಿಮ್ಮ ಗಿಡದಲ್ಲಿ ಹೊಸ ಮೊಗ್ಗುಗಳು, ಹೊಸ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಪ್ರಾಕ್ಟಿಕಲಿ ನಾನು ಯಾವ ರೀತಿ ಇದನ್ನು ಹಾಕಬೇಕು ಅನ್ನೋದನ್ನು ಕೂಡ ತೋರಿಸ್ಬಿಡ್ತೀನಿ. ಇಲ್ಲಿ ಮಣ್ಣನ್ನು ನಾನು ಚೆನ್ನಾಗಿ ಸಡ್ಲ ಮಾಡ್ಕೊಂಡಿದ್ದೀನಿ. ಇಷ್ಟು ದೊಡ್ಡ ಪಾಟ್ ಇದ್ದರೆ ನಿಮಗೆ 2 ರಿಂದ 3 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಅಥವಾ ಚಿಕ್ಕ ಪಾಟು 8 ಇಂಚ್ ಪಾಟ್ ಆದರೆ ಸಾಕು ನಿಮಗೆ. ಅದಕ್ಕೆ ಮಾತ್ರ 1 ರಿಂದ 1.5 ಟೇಬಲ್ ಸ್ಪೂನು, ಹೆಚ್ಚು ಕಡಿಮೆ ಹಾಕ್ಬೋದು. ಬಿಕಾಸ್ ಇದು ಆರ್ಗ್ಯಾನಿಕ್ ಆದ್ದರಿಂದ ಯಾವುದೇ ತೊಂದರೆ ಗಿಡಕ್ಕೆ ಆಗೋದಿಲ್ಲ. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೊಟ್ಬಿಟ್ಟು ಆಮೇಲೆ ಇದ್ರ ಮೇಲೆ ಏನು ಸಡ್ಲ ಮಾಡ್ಕೊಂಡಿರ್ತೀವಿ ಆ ಮಣ್ಣನ್ನು ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ನೀರು ಕೊಟ್ಟರೆ ಆಯಿತು. ಇನ್ನೊಂದು ವಿಷಯನ ನಾನು ನಿಮಗೆ ಹೇಳಲೇಬೇಕು. ಹಸಿ
ಬನಾನಾ ಪೀಲನ್ನು ಯಾವತ್ತೂ ನಿಮ್ಮ ಗಿಡಗಳ ಮಣ್ಣಲ್ಲಿ ಹಾಕಕ್ಕೆ ಹೋಗ್ಬೇಡಿ, ಅದು ಫಂಗಸ್ಗೆ ಕಾರಣ ಆಗುತ್ತೆ, ಹಾಗೆ ಇರುವೆಗಳು ಬರೋಕ್ಕೆ ಜಾಗ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ಒಣಗಿಸ್ಬಿಟ್ಟು ಫುಲ್ ಡ್ರೈ ಆದಮೇಲೆ ಪೌಡ್ರ್ ಫಾರ್ಮಲ್ಲಿ ಅಥವಾ ಒಣಗಿರೋ ಅಂಥದ್ದನ್ನು ಚಿಕ್ಕದಾಗಿ ಕಟ್ ಮಾಡಿ ಕೂಡ ನೀವು ಹಾಕ್ಕೋಬೋದು. ಸೊ ನೋಡಿದ್ರಲ್ಲ, ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ವಸ್ತುವಿಂದ ಯಾವ ರೀತಿ ಫರ್ಟಿಲೈಸರ್ನ ಮಾಡ್ಕೋಬೋದು ಅಂತ. ಇದು ತುಂಬ ಚೆನ್ನಾಗಿ 100% ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.